ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಲೋಕೇಶ್ ಕನಗರಾಜ್ ಒಂಥರ ನೆವರ್ ಎಂಡಿಂಗ್ ಲವ್ ಸ್ಟೋರಿ ಇದ್ದ ಹಾಗೆ. ಒಂದ್ ವೇಳೆ ನಾವೇ ಬಿಟ್ರು ವ್ಯಕ್ತಿ ತಾನೇ ಮುಂದೆ ಬಂದು ಕ್ಲಾರಿಟಿ ಕೊಟ್ಟು ಈವನ್ ಟ್ರೈಲರ್ನೇ ಅಂಡರ್ ಪ್ಲೇ ಮಾಡಿದ್ರು ನಿರೀಕ್ಷೆ ಅನ್ನೋದು ಮಾತ್ರ ಅವ್ರ ಬೆನ್ ಬಿಡ್ಲೇ ಇಲ್ಲ. ಅಂಡ್ ಕೊನೆಗೂನು ಆ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಅವರ ಸಿನಿಮಾಗೆ ಮುಳುವಾಗೋಯ್ತು ಅಂದ್ರೆ ತಪ್ಪಾಗಲ್ಲ. ಕೂಲಿ ಇದು ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಕಥೆ ವಿಚಾರಕ್ಕೆ ಬಂದ್ರೆ ದೇವ ಇಲ್ಲಿನ ಮುಖ್ಯ ಪಾತ್ರ. ತನ್ನ ಸ್ನೇಹಿತನ ಸಾವಿನ ಹಿಂದೆ ಬಿದ್ದು ಆ ರಹಸ್ಯನ ತಿಳ್ಕೊಳ್ಳೋದಕ್ಕೆ ಹೊರಟಿರುವಂತವನು. ಸೊ ಆ ಪ್ರೊಸೆಸ್ ಅಲ್ಲಿ ಅವನಿಗೆ ಸಿಕ್ಕಂತ ವಿಷಯಗಳೇನು, ಎದುರಾದಂತ ಪಾತ್ರಗಳು ಯಾವ್ಯಾವುದು, ಹುಟ್ಕೊಂಡಂತ ಚಾಲೆಂಜಸ್ ಎಂತದ್ದು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಫಸ್ಟ್ ಹಾಫ್ ಡೀಸೆಂಟ್ ಆಗಿ ತಗೊಂಡ್ ಹೋಗಿದ್ದಾರೆ. ಅದರಲ್ಲೂ ಕಮರ್ಷಿಯಲ್ ಅಂದ ಕೂಡಲೇ ಸಿನಿಮಾ ಪ್ಯಾಕೇಜ್ ರೀತಿ ವರ್ಕ್ ಆಗ್ಬೇಕು ಅಂತ ಹೇಳ್ತಾ ಇರ್ತೀವಲ್ಲ, ಅದಷ್ಟು ಪಾಯಿಂಟ್ಗಳು ಈ ಭಾಗದಲ್ಲಿದ್ವು. ಸ್ಕ್ರೀನ್ ಪ್ಲೇನ ಬರ್ದಿರೋದ್ರಲ್ಲಾಗಿರ್ಲಿ, ಕ್ಯಾರೆಕ್ಟರ್ಸ್ ನ ಅವರ ಸುತ್ತ ಇರೋ ಎಲಿಮೆಂಟ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿಯಲ್ಲೇ ಇರ್ಲಿ, ಒಂದು ಬ್ಯಾಲೆನ್ಸ್ ಅಪ್ರೋಚ್ ಅನ್ನ ಕಾಣ್ಬೋದು. ಅಂದ್ರೆ ತಂದಿರೋ 4ರಲ್ಲಿ ಯಾವ್ದನ್ನೋ ನೆಗ್ಲೆಕ್ಟ್ ಮಾಡ್ಬಿಟ್ರು ಅನ್ನೋ ತರ ಭಾವನೆನೇ ಬರೋದಿಲ್ಲ. ಅಷ್ಟು ನೀಟಾಗಿ ಪ್ರತಿಯೊಂದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ಪ್ರಾಪರ್ ಆಗಿ ಸ್ಟೇಜ್ ಮಾಡ್ತಾ ಹೋಗಿದ್ದಾರೆ. ಹಾಗೇನೆ ಸ್ಕ್ರೀನ್ ರೈಟಿಂಗ್, ಸ್ಕ್ರೀನ್ ಪ್ಲೇ ಇಂದ ಏನು ಟ್ರೀಟ್ಮೆಂಟ್ ಸಿಕ್ಕಿದೆಯಲ್ಲ, ಅದರಿಂದ ಆ ಇಡೀ ಫಸ್ಟ್ ಹಾಫ್ ಬೆಟರ್ ಆಗಿ ಕಾಣುತ್ತೆ. ಅಫ್ಕೋರ್ಸ್ ಕೆಲವೊಂದ್ ಕಡೆ ಕನೆಕ್ಷನ್ ಮಿಸ್ ಆಗಿದೆ ಹೌದು, ಬಟ್ ಸ್ಟಿಲ್ ಲೋಕೇಶ್ ಅವರ USB ಅವರ ಮಟೀರಿಯಲ್ಗಳು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದಾವೆ. ಇನ್ನು ಸಿನಿಮಾ ಶುರುವಿನಿಂದನೇ ಒಂದು ಮೊಮೆಂಟಮ್ ಅನ್ನ ಎತ್ಕೊಳ್ಳುತ್ತೆ. ಸ್ಪೆಷಲಿ ಟೆಕ್ನಾಲಜಿ ಅನ್ನೋದನ್ನ ಒಂದು ಐಡಿಯಾ ಆಗಿ ಕಥೆ ಒಳಗೆ ಅಡಾಪ್ಟ್ ಮಾಡ್ಕೊಂಡ್ರಲ್ಲ, ಅದೇನೆ ಹೆವಿ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂಡ್ ಆ ಇಂಟ್ರೆಸ್ಟ್ ಜೊತೆಗೇನೆ ಬರ್ದಿರುವಂತ ಒಂದಷ್ಟು ಸೀಕ್ವೆನ್ಸ್ಗಳು, ಅಲ್ಲಿ ಸೈಮನ್ ಹಾಗೆ ದಯಾಳ್ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಕಟ್ಕೊಟ್ಟಂತ ರೀತಿ ಸಖತ್ ಎಫೆಕ್ಟಿವ್ ಆಗಿತ್ತು. ಸಾಲಿಡ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತೀನಿ. ಆಲ್ಸೋ ದೇವಾ ಮ್ಯಾನ್ಷನ್ ಅಲ್ಲಿ ಒಂದು ಕೀ ಎಲಿಮೆಂಟ್ ಅನ್ನ ತಂದು ಸೇರಿಸಿ ಲೇಯರ್ ಬೈ ಲೇಯರ್ ಕಥೆನ ಟ್ರೀಟ್ ಮಾಡ್ತಾ ಹೋದ್ರಲ್ಲ, ಅಲ್ಲಿಗೆ ಎಸ್ ದಿಸ್ ಈಸ್ ಲೋಕಿ ಸಿನಿಮಾ ಅನ್ನೋ ತರ ಫೀಲ್ ಬಂದ್ಬಿಟ್ಟಿತ್ತು. ಇನ್ನು ರಜನಿಕಾಂತ್ ಅವರು ಲೆಜೆಂಡರಿ ಆಕ್ಟರ್, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಸೊ ಮೊದಲನೇದಾಗಿ ಇಂಡಸ್ಟ್ರಿಗೆ ಬಂದು 50 ವರ್ಷ ಆಗಿದೆ. ಕಂಗ್ರ್ಯಾಚುಲೇಷನ್ ಸರ್, ನಿಮ್ಮ ಈ ಜರ್ನಿ ಹೀಗೆ ಮುಂದುವರಿಲಿ, ಇನ್ನಷ್ಟು ಸಿನಿಮಾಗಳು ಬರ್ಲಿ ಅಂತ ಕೇಳ್ಕೊತೀನಿ. ಸರಿ, ಕ್ಯಾರೆಕ್ಟರ್ ಕಡೆ ವಾಪಸ್ ಬಂದ್ರೆ ಇಟ್ ವಾಸ್ ಮ್ಯಾಡ್ನೆಸ್. ಅದರಲ್ಲೂ ಫ್ಯಾನ್ಸ್ ಗಳಿಗೆ ಅಂತಾನೆ, ಬರೀ ರಜನಿಕಾಂತ್ ಅವರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತಾನೆ ಹಲವಾರು ಸೀಕ್ವೆನ್ಸ್ ಗಳಿದಾವೆ, ಎಲಿಮೆಂಟ್ ಗಳಿದಾವೆ. ಓವರ್ ಆಲ್ ಅವುಗಳು ಸಿನಿಮಾಗೆ ಎಷ್ಟು ಸಹಾಯ ಮಾಡಿದೆ ಅನ್ನೋದನ್ನ ಪಕ್ಕಕ್ಕಿಟ್ರೆ, ರಜನಿ ಅವರನ್ನ ಒಬ್ಬ ಹೀರೋ ಆಗಿ ಯಾವ ರೀತಿ ತೋರಿಸಬೇಕು, ಫ್ಯಾನ್ಸ್ ಗಳ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ವರ್ಕ್ ಆಗತ್ತೆ, ಫ್ಲಾಶ್ ಬ್ಯಾಕ್ ಅನ್ನ ಹೇಗೆ ತರಬಹುದು, ಅದನ್ನ ಲೋಕೇಶ್ ಅವರು ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಟೆಕ್ನಾಲಜಿ ಅಂತೂ ಸಖತ್ತಾಗಿ ವರ್ಕ್ ಆಗಿದೆ. ಅಂಡ್ ಅಷ್ಟು ಪೋರ್ಷನ್ಸ್ ಅಲ್ಲಿ ರಜನಿಕಾಂತ್ ಅವರ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿತ್ತು. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಸ್ಟೈಲಿಶ್ ಆಗಿದೆ, ಇಂಟ್ರಿವ್ಯೂಯಿಂಗ್ ಆಗಿದೆ. ಆಕ್ಷನ್ಸ್ ಅಲ್ಲಿ ಒಂದೊಳ್ಳೆ ಕ್ಯಾಚಿ ಫೀಲ್ ಸಿಗತ್ತೆ, ಎಸ್ಪೆಷಲಿ ಪವರ್ ಹೌಸ್. ಬಟ್ ಅದನ್ನ ಬಿಟ್ಟು ಪ್ರಾಪರ್ ಎಲಿವೇಶನ್ಸ್ ಅಂತ ಅಷ್ಟಾಗಿ ಸಿಗ್ಲಿಲ್ಲ. ಅಂಡ್ ರೈಟಿಂಗ್ ಅಲ್ಲೂ ಅದು ಇರ್ಲಿಲ್ಲ. ಹಾಗೇನೆ ಮೋನಿಕಾ ಸಾಂಗ್ ಕಾಂಪೋಸಿಷನ್ ಚೆನ್ನಾಗಿದೆ, ಬಟ್ ಅದರ ಪ್ಲೇಸ್ಮೆಂಟ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತೀನಿ. ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದ್ರೆ ಆಲ್ಮೋಸ್ಟ್ ತಗೊಂಡಿರೋ ಎಲ್ಲಾ ಲೀಡ್ ಆಕ್ಟರ್ ಗಳಿಗೂ ಒಂದು ಒಳ್ಳೆ ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಅದರಲ್ಲಿ ಸ್ವಲ್ಪ ಬೆಟರ್ ಅಂತ ಅನ್ಸಿದ್ದು ಅಥವಾ ಮುಂದೆ ನಿಲ್ಲೋದು ಅಂದ್ರೆ ಸೋಬಿನ್ ಹಾಗೆ ಉಪೇಂದ್ರ ಅವರ ಪಾತ್ರ. ಬಿಕಾಸ್ ಅವರಿಬ್ಬರ ಕ್ಯಾರೆಕ್ಟರ್ ಅಲ್ಲಿ ಕನ್ವಿಕ್ಷನ್ ಇತ್ತು, ಗುರಿ ಇತ್ತು, ಮುಖ್ಯವಾಗಿ ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ ಆ ಪಾತ್ರಗಳು. ಕಂಪ್ಯಾರಿಟಿವ್ಲಿ ಉಪೇಂದ್ರ ಅವರು ಕಾಣಿಸ್ಕೊಂಡಿರೋ ಸೀಕ್ವೆನ್ಸ್ಗಳು ಚೆಲ್ಲಾಪಿಲ್ಲಿ ಆಗಿದಾವೆ. ಅಷ್ಟು ಕ್ಲೀನ್ ಆಗಿ ಬರ್ದಿಲ್ಲ ಅಂತ ಅಂದ್ರೂ ಆ ಪಾತ್ರಕ್ಕೆ ಒಂದು ಆಟಿಟ್ಯೂಡ್ ಇದೆ, ಸ್ವಾಗ್ ಇದೆ, ಮೊಮೆಂಟ್ ಅನ್ನೋದನ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗೇನೆ ನಾಗಾರ್ಜುನ ಅವರು ಅವರ ಪಾತ್ರಕ್ಕೆ ಸ್ಕ್ರೀನ್ ಟೈಮ್ ಏನೋ ಜಾಸ್ತಿನೇ ಕೊಟ್ಟಿದ್ದಾರೆ. ಆದ್ರೆ ವಿಲನ್ ಆಗಿ ಅವ್ರ ಕಡೆಯಿಂದ ಅಂತ ಒಳ್ಳೆ ಚಾಲೆಂಜಸ್ ಬರ್ಲಿಲ್ಲ. ಓವರ್ ಆಲ್ ಪರ್ಫಾರ್ಮೆನ್ಸ್ ಇಷ್ಟ ಆದ್ರೂ ಕ್ಯಾರೆಕ್ಟರ್ ಹೆವಿ ಡಲ್ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಪ್ಯಾರಲಲ್ ಆಗಿ ಬರ್ದಿರೋ ಸೋಬಿನ್ ಅವರ ದಯಾಳ್ ಕ್ಯಾರೆಕ್ಟರ್ ಹಲವು ಭಾಗದಲ್ಲಿ ಡಾಮಿನೇಟ್ ಮಾಡಿದೆ. ಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಇದ್ರ ಹೊರತಾಗಿ ರಚಿತಾ ಅವ್ರಿಗೆ ಬರ್ದಿರುವಂತ ಸೀಕ್ವೆನ್ಸ್ ಗಳು ತುಂಬಾ ಚೆನ್ನಾಗಿತ್ತು. ಅವರಿಗೆ ಅಂತ ಒಂದು ಮಾಸ್ ಅಪ್ರೋಚ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಹಾಗೆ ಉಳಿದವರೆಲ್ಲರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು. ಇನ್ನು ನೆಗೆಟಿವ್ಸ್ ಕಡೆ ಬರೋದಾದ್ರೆ ಮೈನ್ಲಿ ಸಿನಿಮಾದ ಸೆಕೆಂಡ್ ಹಾಫ್ ಸಿಕ್ಕಾಪಟ್ಟೆ ಚೆಲ್ಲಾಪಿಲ್ಲಿ ಆಗಿದೆ. ಸ್ಕ್ರೀನ್ ಪ್ಲೇ ಅಂತೂ ಬಿರಿಯಾಗಿ ಬರ್ದಿದ್ದಾರೆ. ಅಂದ್ರೆ ಅಲ್ಲಿವರೆಗೂ ಲೇಯರ್ ಬೈ ಲೇಯರ್ ಟ್ರೀಟ್ ಮಾಡ್ತಾ ಪ್ರಾಪರ್ ಆಗಿ ಕಥೆನ ಮೇಲ್ ತಂದಿರ್ತಾರೆ. ಬಟ್ ನಂತರ ಕಥೆ ಬರೀ ಒಂದೇ ಒಂದು ವಿಷಯದ ಸುತ್ತೋದಕ್ಕೆ ಶುರು ಆಗತ್ತೆ. ಸಿನಿಮಾ ಸ್ಲೋ ಅನ್ಸತ್ತೆ. ಅಂಡ್ ಅದಾದ್ಮೇಲೆ ಮೊಮೆಂಟಮ್ ಅಂತ ಏನ್ ಕ್ಯಾರಿ ಮಾಡ್ಕೊಂಡು ಬಂದಿದ್ರಲ್ಲ, ಅದು ಪೂರ್ತಿ ಬಿದ್ದೇ ಹೋಗುತ್ತೆ. ಇಲ್ಲಿಗೆ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಹಾಳಾಯ್ತು. ಸರಿ, ಅಟ್ಲೀಸ್ಟ್ ಕಥೆನಾದ್ರೂ ನೀಟಾಗಿ ಎಂಡ್ ಮಾಡ್ತಾರಲ್ಲ ಅಂತ ಅನ್ಕೊಂಡ್ರೆ ಅದೂನು ಇಲ್ಲ. ಆ ಲೇಯರ್ ಗಳೇ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗೋಗ್ತವೆ. ಹಾಗೆ ನಾವುಗಳು ಸಿನಿಮಾದಿಂದ ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ಅಂಡ್ ಅಲ್ಲಿಂದ ಮುಂದಕ್ಕೆ ಹಳಿ ತಪ್ಪಿ ಹಳ್ಳಕ್ಕೆ ಬಿದ್ದಿದೆ ಈ ಸಿನಿಮಾ. ಮೇನ್ಲಿ ಎಡವಟ್ಟಾಗಿದೆ ಎಲ್ಲಿ ಗೊತ್ತಾ, ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾಗೆ ಕೋರ್ ಪಾಯಿಂಟ್ ಅಂತಾನೆ ಸಿಗಲ್ಲ. ಆಲ್ಮೋಸ್ಟ್ ಎಲ್ಲದನ್ನು ಫಸ್ಟ್ ಹಾಫ್ ಅಲ್ಲೇ ರಿವೀಲ್ ಆಗ್ಬಿಡತ್ತೆ. ಸೊ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತ, ಇಂಟೆಲಿಜೆಂಟ್ ಆಗಿರುವಂತ ಸೀಕ್ವೆನ್ಸ್ ಗಳನ್ನ ನೋಡೋದಕ್ಕೆ ಆಗಲ್ಲ. ಸ್ಪೆಷಲಿ ಸೈಮನ್ ಕ್ಯಾರೆಕ್ಟರ್ ಗೆ ಕೊಟ್ಟಿರುವಂತ ಜಸ್ಟಿಫಿಕೇಶನ್ ತುಂಬಾನೇ ಸಿಲ್ಲಿ ಆಗಿದೆ. ಲಿಟರಲಿ ಅಷ್ಟೊಂದು ಹಿಡಿಸ್ಲಿಲ್ಲ ನನಗೆ. ಹಾಗೇನೆ ಕ್ಲೈಮ್ಯಾಕ್ಸ್ ಅತಿ ಲೇಜಿ ಆಗಿ ತುಂಬಾನೇ ಆರ್ಟಿಫಿಷಿಯಲ್ ಆಗಿರುವಂತ ಸೀಕ್ವೆನ್ಸ್ ಅದು. ಹೇಗಂದ್ರೆ ಅಲ್ಲಿ ನಡೀತಾ ಇರೋದಕ್ಕೂ ಸಿನಿಮಾದ ಕಥೆಗೂ ಸಂಬಂಧನೇ ಇಲ್ವೇನೋ ಅನ್ನೋ ತರ ಪೋಟ್ರೆ ಆಗಿದೆ. ಅಂಡ್ ಒಂದು ಟ್ರೆಂಡ್ ಹಿಂದೆ ಬಿದ್ದು ಈ ತರ ಪ್ಲಾನ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಅದರಿಂದ ಸಿನಿಮಾಗೆ ವ್ಯಾಲ್ಯೂ ಆಡ್ ಮಾಡ್ಬೇಕಾಗಿದ್ದಂತ ಫ್ಲಾಶ್ ಬ್ಯಾಕ್ ಅದು ಅಷ್ಟು ಚೆನ್ನಾಗಿ ವರ್ಕ್ ಆಗ್ಲಿಲ್ಲ. ಅಂಡ್ ಸ್ಪೆಷಲಿ ಆಮಿರ್ ಖಾನ್ ಅವರ ಕ್ಯಾರೆಕ್ಟರ್ ಅಂತೂ ಸಖತ್ ವೀಕ್ ರೈಟಿಂಗ್ ಅಂತ ಹೇಳ್ಬೋದು.
ಟೋಟಲ್ ಆಗಿ ಇದೊಂದು ಅಬೋ ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಎಕ್ಸ್ಪೆಕ್ಟೇಷನ್ಸ್ ಬಿಟ್ಟು ಹಾಕಿ ಒಳಗ್ ಹೋದ್ರೂ ಡೀಸೆಂಟ್ ಅಂತ ಅನ್ಸತ್ತೆ ಬಿಟ್ರೆ ಹೇಳ್ಕೊಳ್ಳೋ ಅಂತ ಒಳ್ಳೆ ಅನುಭವವನ್ನ ಈ ಸಿನಿಮಾ ನನಗೆ ಕೊಡ್ಲಿಲ್ಲ. ಆದ್ರೆ ಫ್ಯಾನ್ಸ್ ಗಳಿಗೆ ಸೆಲೆಬ್ರೇಟ್ ಮಾಡುವಂತ ಮಟೀರಿಯಲ್ ಗಳಂತೂ ಇದಾವೆ, ಅವುಗಳಿಗೋಸ್ಕರ ನೋಡಬಹುದು ಅಷ್ಟೇ. ಇನ್ನು ಅನ್ಫಾರ್ಚುನೇಟ್ಲಿ ಲೋಕೇಶ್ ಅವರು ಈ ಸಿನಿಮಾದಿಂದ ಕೂಡ ಮತ್ತಷ್ಟು ಕೆಳಗಡೆ ಇಳಿದಿದ್ದಾರೆ. ಯಾವ ನಿರ್ದೇಶಕನ ಬರವಣಿಗೆ ಅವರ ಟ್ರೀಟ್ಮೆಂಟ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿದ್ನೋ ಅವರೇ ಈ ತರ ಟ್ರೆಂಡ್ ಹಿಂದೆ ಬಿದ್ದು ತಮ್ಮ ವ್ಯಾಲ್ಯೂನ ಕಳ್ಕೋತಾರೆ, ಕಡಿಮೆ ಮಾಡ್ಕೋತಾರೆ ಅಂದ್ರೆ ಅದನ್ನ ನೋಡೋದಕ್ಕೆ ಡೆಫಿನೆಟ್ಲಿ ಬೇಜಾರಾಗತ್ತೆ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.